ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಏನೋ ಅವನಿಗೆ ಏನು ಜೈಲಿಗೆ ಹಾಕಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರ್ಲಿ ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ ಮನಿ ಕಟ್ಟಕ್ ಬಂದಿರ್ತಾನ ಮನಿ ಕಟ್ಟಬೇಕು ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡ್ಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ಸ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಏನೋ ಅವನಿಗೆ ಏನು ಜೈಲಿಗೆ ಹಾಕಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರ್ಲಿ ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ ಮನಿ ಕಟ್ಟಕ್ ಬಂದಿರ್ತಾನ ಮನಿ ಕಟ್ಟಬೇಕು ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡ್ಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ಸ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಏನೋ ಅವನಿಗೆ ಏನು ಜೈಲಿಗೆ ಹಾಕಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರ್ಲಿ ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ ಮನಿ ಕಟ್ಟಕ್ ಬಂದಿರ್ತಾನ ಮನಿ ಕಟ್ಟಬೇಕು ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡ್ಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ಸ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಏನೋ ಅವನಿಗೆ ಏನು ಜೈಲಿಗೆ ಹಾಕಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರ್ಲಿ ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ ಮನಿ ಕಟ್ಟಕ್ ಬಂದಿರ್ತಾನ ಮನಿ ಕಟ್ಟಬೇಕು ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡ್ಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ಸ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು ಏನೋ ಅವನಿಗೆ ಏನು ಜೈಲಿಗೆ ಹಾಕಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರ್ಲಿ ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ ಮನಿ ಕಟ್ಟಕ್ ಬಂದಿರ್ತಾನ ಮನಿ ಕಟ್ಟಬೇಕು ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡ್ಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ಸ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ
5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನೋ ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ. ಇಂಡಿಯಾದಾಗ ಯಾರಾದ್ರೂ ಎಲ್ಲರೂ ಬರ್ಲಿ, ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನಿ ಕಟ್ಟಕ್ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನೋ ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ. ಇಂಡಿಯಾದಾಗ ಯಾರಾದ್ರೂ ಎಲ್ಲರೂ ಬರ್ಲಿ, ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನಿ ಕಟ್ಟಕ್ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ? ಈಗ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನೋ ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ. ಇಂಡಿಯಾದಾಗ ಯಾರಾದ್ರೂ ಎಲ್ಲರೂ ಬರ್ಲಿ, ಆದ್ರ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನಿ ಕಟ್ಟಕ್ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂತಹ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನ ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ ಹಾಗಾದ್ರೆ?